ಶ್ರೀ ಮುತ್ತು ಮಾರಿಯಮ್ಮ ಕರಗ ಮಹೋತ್ಸವ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಈಗಾಗಲೇ ಧಾರ್ಮಿಕವಾಗಿ ಭಾಳ ಅದ್ಧೂರಿಯಾಗಿ 56ನೇ ವಾರ್ಷಿಕೋತ್ಸವನ ಆಚರಣೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಸ್ವಾಗತ ಮಾಡಿ ಈ ದೇವಸ್ಥಾನದ ಮೂಲ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು, ಪಕ್ಷದ ಕಾರ್ಯಕರ್ತರು, ಬಹುಮುಖ್ಯವಾಗಿ ಸತೀಶ್ ಮತ್ತು ಶ್ರೀನಿವಾಸ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದರು. ಅವ್ರ ಪ್ರೀತಿಗೆ ಬಾಗಿ ಇವತ್ತೊಂದು ಈ ದೇವಸ್ಥಾನ ದೇವಿ ಆಶೀರ್ವಾದ ಪಡೆಯಲು ಬಂದಿದ್ದೀನಿ ಸರ್. ಈ ದೇವಸ್ಥಾನದ ಇತಿಹಾಸವನ್ನು ನೀವು ಎಷ್ಟು ವರ್ಷದಿಂದ ದೇವಸ್ಥಾನ ನೋಡ್ತಾ ಸರ್? ನಾವು ಸ್ಥಳೀಕರು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ನಾವು ಹುಟ್ಟಿದಾಗಿಂದನೂ ಈ ದೇವಿ ನೋಡ್ಕೊಂಡು ಬಂದಿದ್ದೀರಿ. ದೇವಿ ಆಶೀರ್ವಾದದಿಂದನೇ ಇವತ್ತು ನಾವು ಸಾಕಷ್ಟು ಒಂದು ಏಳಿಗೆಗೆ ಆರ್ಥಿಕವಾಗಿ ಚೆನ್ನಾಗಿದ್ದೀವಿ, ಆರೋಗ್ಯವಾಗಿ ಚೆನ್ನಾಗಿದ್ದೀವಿ, ಸಾಮಾಜಿಕ ಸೇವೆಗಳಲ್ಲಿ ಶಕ್ತಿ ಕೊಡೋಕ್ಕೆ ಈ ದೇವಿನೂ ಸಹ ಒಂದು ಮೂಲ ಕಾರಣ ಅಂತ ಹೇಳಕ್ಕೆ ಬಯಸ್ತೀನಿ ಸರ್. ಈ ಸಂಭ್ರಮ, ಜನ, ಸಾಗರ, ಕರಗ, ಅಗ್ನಿಕುಂಡ ಎಲ್ಲ ನೋಡಿದಾಗ ಏನು ಅನಿಸ್ತಾ ಇದೆ? ಇವೆಲ್ಲ ರೋಮಾಂಚನವಾದಂಥ ಕ್ಷಣಗಳು. ಬಹುಮುಖ್ಯವಾಗಿ ಇಂಥ ಒಂದು ಕ್ಷಣಗಳಲ್ಲಿ ನಾವು ಭಾಗಿಯಾಗಿದ್ದೀರಿ ಅನ್ನೋದೇ ನಮ್ಮ ಸೌಭಾಗ್ಯ. ಇಂಥ ಒಂದು ಸೌಭಾಗ್ಯದಲ್ಲಿ ಈ ಒಂದು ಕ್ಷಣದಲ್ಲಿ ನಾವು ಈ ಒಂದು ದೇವಸ್ಥಾನದಲ್ಲಿ ಇದ್ದೀವಿ ಅನ್ನೋದೇ ನಮ್ಮ ಸೌಭಾಗ್ಯ. ಆ ತಾಯಿ ಮುತ್ತು ಮಾರಿಯಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ, ಕರ್ನಾಟಕ ಜನತೆಗೆ ಒಳ್ಳೇದು ಮಾಡಲಿ, ರಾಜ್ಯದಲ್ಲಿ ಎಲ್ಲರೂ ಸೌಭ್ಯವಾಗಿ ಇರಲಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಏನಂತ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ಕೊಂಡ್ರಿ ಸರ್? ಎಲ್ಲರೂ ಚೆನ್ನಾಗಿರಲಿ ಅಂತಲೇ ನಾವು ಯಾವಾಗೂ ಕೇಳೋದು. ಸರ್ವ ಜನ ಸುಖಿನೋ ಭವಂತು ಅಂತಲೇ ಇದುವರೆಗೂ ಕೇಳ್ಕೊಂಬಂದಿರೋದು. ಅದೇ ರೀತಿ ರಾಜಕೀಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಪ್ರತಿ ವರ್ಷ ಬರ್ತೀನಿ, ಅದೇ ರೀತಿ ಈ ವರ್ಷವೂ ಸಹ ಬಂದಿದ್ದೀನಿ ಸರ್. ಥ್ಯಾಂಕ್ ಯು. ಶ್ರೀ ಮುತ್ತು ಮಾರಿಯಮ್ಮ ಕರಗ ಮಹೋತ್ಸವ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಈಗಾಗಲೇ ಧಾರ್ಮಿಕವಾಗಿ ಭಾಳ ಅದ್ಧೂರಿಯಾಗಿ 56ನೇ ವಾರ್ಷಿಕೋತ್ಸವನ ಆಚರಣೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಸ್ವಾಗತ ಮಾಡಿ ಈ ದೇವಸ್ಥಾನದ ಮೂಲ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು, ಪಕ್ಷದ ಕಾರ್ಯಕರ್ತರು, ಬಹುಮುಖ್ಯವಾಗಿ ಸತೀಶ್ ಮತ್ತು ಶ್ರೀನಿವಾಸ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದರು. ಅವ್ರ ಪ್ರೀತಿಗೆ ಬಾಗಿ ಇವತ್ತೊಂದು ಈ ದೇವಸ್ಥಾನ ದೇವಿ ಆಶೀರ್ವಾದ ಪಡೆಯಲು ಬಂದಿದ್ದೀನಿ ಸರ್. ಸರ್, ಈ ದೇವಸ್ಥಾನದ ಇತಿಹಾಸವನ್ನು ನೀವು ಎಷ್ಟು ವರ್ಷದಿಂದ ದೇವಸ್ಥಾನ ನೋಡ್ತಾ ಸರ್? ನಾವು ಸ್ಥಳೀಕರು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ನಾವು ಹುಟ್ಟಿದಾಗಿಂದನೂ ಈ ದೇವಿ ನೋಡ್ಕೊಂಡು ಬಂದಿದ್ದೀರಿ. ದೇವಿ ಆಶೀರ್ವಾದದಿಂದನೇ ಇವತ್ತು ನಾವು ಸಾಕಷ್ಟು ಒಂದು ಏಳಿಗೆಗೆ ಆರ್ಥಿಕವಾಗಿ ಚೆನ್ನಾಗಿದ್ದೀವಿ, ಆರೋಗ್ಯವಾಗಿ ಚೆನ್ನಾಗಿದ್ದೀವಿ, ಸಾಮಾಜಿಕ ಸೇವೆಗಳಲ್ಲಿ ಶಕ್ತಿ ಕೊಡೋಕ್ಕೆ ಈ ದೇವಿನೂ ಸಹ ಒಂದು ಮೂಲ ಕಾರಣ ಅಂತ ಹೇಳಕ್ಕೆ ಬಯಸ್ತೀನಿ ಸರ್. ಈ ಸಂಭ್ರಮ, ಜನ, ಸಾಗರ, ಕರಗ, ಅಗ್ನಿಕುಂಡ ಎಲ್ಲ ನೋಡಿದಾಗ ಏನು ಅನಿಸ್ತಾ ಇದೆ? ಇವೆಲ್ಲ ರೋಮಾಂಚನವಾದಂಥ ಕ್ಷಣಗಳು. ಬಹುಮುಖ್ಯವಾಗಿ ಇಂಥ ಒಂದು ಕ್ಷಣಗಳಲ್ಲಿ ನಾವು ಭಾಗಿಯಾಗಿದ್ದೀರಿ ಅನ್ನೋದೇ ನಮ್ಮ ಸೌಭಾಗ್ಯ. ಇಂಥ ಒಂದು ಸೌಭಾಗ್ಯದಲ್ಲಿ ಈ ಒಂದು ಕ್ಷಣದಲ್ಲಿ ನಾವು ಈ ಒಂದು ದೇವಸ್ಥಾನದಲ್ಲಿ ಇದ್ದೀವಿ ಅನ್ನೋದೇ ನಮ್ಮ ಸೌಭಾಗ್ಯ. ಆ ತಾಯಿ ಮುತ್ತು ಮಾರಿಯಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ, ಕರ್ನಾಟಕ ಜನತೆಗೆ ಒಳ್ಳೇದು ಮಾಡಲಿ, ರಾಜ್ಯದಲ್ಲಿ ಎಲ್ಲರೂ ಸೌಭ್ಯವಾಗಿ ಇರಲಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಏನಂತ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ಕೊಂಡ್ರಿ ಸರ್? ಎಲ್ಲರೂ ಚೆನ್ನಾಗಿರಲಿ ಅಂತಲೇ ನಾವು ಯಾವಾಗೂ ಕೇಳೋದು. ಸರ್ವ ಜನ ಸುಖಿನೋ ಭವಂತು ಅಂತಲೇ ಇದುವರೆಗೂ ಕೇಳ್ಕೊಂಬಂದಿರೋದು. ಅದೇ ರೀತಿ ರಾಜಕೀಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಪ್ರತಿ ವರ್ಷ ಬರ್ತೀನಿ, ಅದೇ ರೀತಿ ಈ ವರ್ಷವೂ ಸಹ ಬಂದಿದ್ದೀನಿ ಸರ್. ಥ್ಯಾಂಕ್ ಯು.